ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಕರಿಗಡುಬು ಮಾಡ್ತಾಯಿದ್ದೀನಿ. ಕರಿಗಡುಬು ಮಾಡ್ಕೋದಕ್ಕೆ ಕಡಲೆಬೇಳೆನ ಕುಕ್ಕರ್ನಲ್ಲಿ ಹಾಕ್ತಾಯಿದ್ದೀನಿ ನೋಡಿ. ಸುಮಾರು 5 ವಿಸಿಲ್ ಆದ ನಂತರ ಬೇಳೆ ಕುದ್ದಿದೆ. ಬೇಳೆ ಕುದ್ದಾದ ನಂತರ ಇದ್ರ ಮೇಲಿನ ಕಟ್ನ ಕಂಪ್ಲೀಟಾಗಿ ಜಾನ್ತಾ ಇದ್ದೀನಿ ನೋಡಿ. ಜಾನ್ಕೊಂಡಾದ ನಂತರ ಕಡಲೆಬೇಳೆ ಎಷ್ಟು ತೊಗೊಂಡಿದ್ರು ಬೆಲ್ಲನೂ ಅಷ್ಟೇ ತೊಗೊಂಡು ಒಂದು 5ರಿಂದ 10 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿಟ್ಟು ಇದೇ ಥರ ಕುದಿಸ್ತಾ ಇದ್ದೀನಿ ನೋಡಿ. ಇವಾಗ ನಾನು ಅದನ್ನು ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಕಡಲೆಬೇಳೆ ಕುದಿಯೋದಕ್ಕೆ ಜಾಸ್ತಿ ಟೈಮ್ ಬೇಕಾಗುತ್ತೆ. ಹಾಗಾಗಿ ಒಂದು 5ರಿಂದ 6 ವಿಸಿಲ್ ಮಾಡಿಸ್ಬೇಕಾಗುತ್ತೆ. ಆಲ್ಮೋಸ್ಟ್ ಅಲ್ಲಿ ಬೇಳೆ ಕುದ್ದಾದ ನಂತರ ಮೇಲೆ ನೀರು ಸ್ವಲ್ಪ ಇರೋದು ಹಾಗೆ ಕಟ್ ಪೂರ್ತಿಯಾಗಿ ಜಾನ್ಕೊಂಡ್ರೆ ಹೂರಣ ಚೆನ್ನಾಗಿ ಬರುತ್ತೆ ನೋಡಿ. ಹೂರಣ ತುಂಬ ಚೆನ್ನಾಗಿ ಬಂದಿದೆ. ಇವಾಗ ಕಡುಬು ಮಾಡ್ಕೋದಕ್ಕೆ ನಾನು ಹಿಟ್ಟನ್ನ ನಾದ್ತಾಯಿದ್ದೀನಿ. ಗೋಧಿ ಹಿಟ್ಟನ್ನ ಚೆನ್ನಾಗಿ ಒಂದು ಗಂಟೆ ಬಿಫೋರ್ ಹಿಟ್ಟನ್ನ ನಾದಿಟ್ಟಿರಬೇಕು. ಇವಾಗ ನೋಡಿ ಸ್ವಲ್ಪ ಕೈಗೆ ಎಣ್ಣೆನ ಹಚ್ಕೊಂಡು ನಾನು ಇನ್ನೊಂದು ಸ್ವಲ್ಪ ಹಿಟ್ಟನ್ನ ಮಿದ್ಕೊಳ್ತಾ ಇದ್ದೀನಿ ನೋಡಿ. ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ರೂಲ್ ಮಾಡಿಕೊಂಡು ಚಪಾತಿ ಯಾವ ಥರ ಲಟಾಸ್ತೀವಿ ನೋಡು ಅದೇ ಥರ ಲಟಾಸ್ತಾ ಇದ್ದೀನಿ ನೋಡಿ. ತುಂಬ ತೆಳ್ಳಗೇನು ಬೇಡ, ಅಷ್ಟೇ ಮೀಡಿಯಮ್ ಆಗಿರಲಿ. ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೋಬೋದು. ದೊಡ್ಡ ಸೈಜಲ್ಲಿ ಬೇಕಾದರೆ ದೊಡ್ಡ ಸೈಜ್ ಮಾಡ್ಕೋಬೋದು. ಇವಾಗ ನೋಡಿ ನಾನು ಹೂರ್ಣನ ಈ ಥರ ಯಾವ ಶೇಪಲ್ಲಿ ಬೇಕಾದರೂ ಮಾಡ್ಕೋಬೋದು. ನಾನು ಈ ಥರ ಉದ್ದಾಗಿ ಈ ಶೇಪಲ್ಲಿ ಮಾಡ್ತಾಯಿದ್ದೀನಿ. ರೌಂಡ್ ಶೇಪಲ್ಲಿ ಕೂಡ ಮಾಡ್ಕೋಬೋದು ನೋಡಿ. ಈ ಥರ ಕರೆಕ್ಟಾಗಿ ಫೋಲ್ಡ್ ಮಾಡಬೇಕು. ಫೋಲ್ಡ್ ಆದ ನಂತರ ಚಿಕ್ಕಿ ಕಟ್ ಮಾಡ್ಕೊಳ್ತೀವಲ್ಲ ಸ್ಪೂನ್, ಆ ಸ್ಪೂನಿಂದ ನಾನು ಈ ಥರ ಕರೆಕ್ಟಾಗಿ ಕಟ್ ಮಾಡ್ತಾಯಿದ್ದೀನಿ ನೋಡಿ. ಇದು ಫೋಲ್ಡ್ ಕೂಡ ಮಾಡ್ಕೋಬೋದು. ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ನೋಡಿ. ಈಗ ಬಂದಿದೆ ಕರಿಗಡುಬು. ಈ ಕಡುಬು ಕುದಿಸ್ಕೋಬೋದು ಕೂಡ, ಕುದಿಸ್ಕೊಂಡ್ರೂ ಚೆನ್ನಾಗಿ ಬರುತ್ತೆ ಟೇಸ್ಟ್. ಇವಾಗ ನೋಡಿ ಇದೇ ಥರ ನಾನು ಒಂದು 4 ಕಡುಬನ್ನ ಮಾಡಿಟ್ಟಿದ್ದೀನಿ. ಇವು ಕುದಿಸ್ಬೋದು ಕೂಡ ನೋಡಿ. ಇವಾಗ ನಾನು ಇದನ್ನು ಕರಿತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಕಾದಿದೆಯಲ್ಲ ಅಂತ ಚೆಕ್ ಮಾಡ್ತಾಯಿದ್ದೀನಿ ನೋಡಿ. ಕಾದಿರೋ ಎಣ್ಣೆಯಲ್ಲಿ ಕಡುಬನ್ನ ಹಾಕ್ತಾಯಿದ್ದೀನಿ ನೋಡಿ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಲೋ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡ್ತಾಯಿದ್ದೀನಿ. ಈ ಕಡುಬನ್ನ ಕುದಿಸ್ಬೋದು ಕೂಡ, ಕುದಿಸಿದ್ರೂ ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ಆಲ್ಮೋಸ್ಟ್ ಆಲ್ ಕಲರ್ ಚೇಂಜ್ ಆಗಿದೆ. ಕಡುಬು ರೆಡಿ ಆಗಿವೆ ನೋಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ದಿ ವಾಚಿಂಗ್. ಬಾಯ್.